ಹೋಗಿ ಕರ್ನಾಟಕ ರಾಜ್ಯಕ್ಕೆ ನ್ಯಾಯಯುತವಾದಂಥ ಬರ ಪರಿಹಾರ ಕೇಂದ್ರ ಸರ್ಕಾರ ನೀಡಬೇಕಾಗಿರ್ತಕ್ಕಂಥ ಒಂದು ವಾದ ಇತ್ತು. ಆ ವಾದಕ್ಕೆ ಜಯ ಸಿಕ್ಕಿದೆ. ಇದು ಕರ್ನಾಟಕ ಸರ್ಕಾರಕ್ಕೆ ಜಯ, ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಜನತೆಯ ಜಯ ಅಂತ ಹೇಳೋದಕ್ಕೆ ಬಯಸುತ್ತೆ. ಯಾಕಂದರೆ ಇದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ, ರಾಜ್ಯದ ಜನರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಈ ಜಯ ಸಿಕ್ಕಿರುವಂಥದ್ದು ನಮ್ಮ ಸರ್ಕಾರದ ಒಂದು ಪ್ರಯತ್ನ. ಕೇಂದ್ರ ಸರ್ಕಾರದ ಜೊತೆ ನಿರಂತರವಾಗಿ ನಾವು ಬರ ಪರಿಹಾರಕ್ಕೆ ನೀಡಬೇಕು ಅಂತ ಹೇಳಿ ಸುಮಾರು 3 ಬಾರಿ ಮೆಮೊರಾಂಡಮ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ತದನಂತರ ಕೇಂದ್ರ ಸರ್ಕಾರ ತಂಡ ಬಂದು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನವೆಂಬರ್ ತಿಂಗಳಲ್ಲಿ ಅದು ಆಗಿರುವಂಥದ್ದು. ತದನಂತರ ಡಿಸೆಂಬರ್ ತಿಂಗಳಲ್ಲಿ ಅವರು ಅದನ್ನು ನಮಗೆ 1 ತಿಂಗಳು ಒಳಗಡೆ ಕೊಡಬೇಕಾಗಿರುವಂಥ ಒಂದು ಕಾನೂನು ಇರುವಂಥದ್ದು. ಡಿಸಾಸ್ಟರ್ ರಿಲೀಫ್ನಲ್ಲಿ ಬರ ಪರಿಹಾರ ನೀಡುವಂಥದ್ದು ಒಂದು ವರದಿಯನ್ನು ಇಂಟರ್ ಮಿನಿಸ್ಟೀರಿಯಲ್ ಸೆಂಟ್ರಲ್ ಟೀಮ್ ಏನು ವರದಿ ಕೊಟ್ಟ ಮೇಲೆ 1 ತಿಂಗಳು ಒಳಗಡೆ ಅದರ ಎಷ್ಟು ಪರಿಹಾರ ಕೊಡಬೇಕು, ಏನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಅದು ಮಾಡಿರ್ಬೋದು. ಅದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತೆ. ಅದರಿಂದ ಇವತ್ತು ನಾವೇನು ಕೇಂದ್ರ ಸರ್ಕಾರದ ಸಂಘರ್ಷ ಮಾಡಬೇಕು ಅಂತ ಉದ್ದೇಶ ಇರಲಿಲ್ಲ. ನಮ್ಮ ಉದ್ದೇಶ ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು. ಕಾನೂನಾತ್ಮಕವಾಗಿರುವಂಥ ಒಂದು ನ್ಯಾಯವನ್ನು ಸರ್ಕಾರಕ್ಕೆ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥದ್ದನ್ನು ನಮಗೆ ಕೊಡಿ. ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ನೀವು ನಮ್ಮ ಕಡೆ ತಿರುಗು ನೋಡಲಿಲ್ಲ, ನಮ್ಮ ಮಾತಿಗೆ ತಾವು ಕಿವಿಯನ್ನು ಕೊಡಲಿಲ್ಲ, ನಮ್ಮ ಹೇಳಿಕೆಗಳಿಗೆ ನಿಮ್ಮ ಸ್ಪಂದನೆ ಉತ್ತರಗಳು ಬರಲಿಲ್ಲ. ಆ ಕಾರಣದಿಂದ ನಾವು ನೋಡ್ಬೋದು. ಅದರಿಂದ ಇವತ್ತು ಪ್ರಥಮವಾಗಿ ನಾನು ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ಅಭಿನಂದಿಸಲಿದ್ದೇನೆ. ಅವರು ಇದರ ಗಾಂಭೀರ್ಯತೆಯನ್ನು ಅರ್ಥ ಮಾಡಿಕೊಂಡು ಸರಿಯಾದ ಸಮಯಕ್ಕೆಲ್ಲ ಹಿಯರಿಂಗ್ ಮಾಡಿಸಿ ಯಾವುದೇ ವಿಳಂಬವನ್ನು ಮಾಡದೇ ಮತ್ತು ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಚಾಟಿಯನ್ನು ಬೀಸಿದರು. ಯಾಕೆ ನೀವು ರಾಜ್ಯಗಳ ಜೊತೆ ಸಂಘರ್ಷಕ್ಕೆ ಹೋಗ್ತಾ ಇದ್ದೀರಾ? ಯಾಕೆ ಎಲ್ಲ ರಾಜ್ಯಗಳು ನಮ್ಮ ಹತ್ರ ಬರ್ತಾ ಇದ್ದಾರೆ? ಕರ್ನಾಟಕ ಬಂದಿದೆ, ಕೇರಳ ಬಂದಿದೆ, ತಮಿಳುನಾಡು ಬಂದಿದೆ. ನೀವು ಇದನ್ನು ಬಗೆಹರಿಸ್ಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ, ಕೇಂದ್ರ ಸರ್ಕಾರಕ್ಕೆ ಸರ್ವೋಚ್ಚ ನ್ಯಾಯಾಲಯ ಛೀಮಾರಿ ಕೂಡ ಹಾಕಿದೆ. ಒಂದು ರೀತಿಯಲ್ಲಿ ನೀವು ಸರಿಯಾಗಿ ತೀರ್ಮಾನ ಮಾಡ್ಕೋಬೇಕು. ಒಕ್ಕೂಟ ವ್ಯವಸ್ಥೆಯಲ್ಲಿ ನೀವು ಈ ರೀತಿಯಾದಂಥ ಘಟನೆಗಳಾಗಬಾರ್ದು ಅಂತ ಕೇಂದ್ರ ಸರ್ಕಾರ ಕೂಡ ಒಂದು ಛೀಮಾರಿ ಹಾಕುದು. ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂತಿಮವಾಗಿ ನಿಧಿಯಿಂದನೇ ನನಗನ್ಸುತ್ತೆ ಅವ್ರ ಮನಸ್ಸಿದ್ದೋ ಇಲ್ಲೋ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು ಅಂತ. ನಾವೇನಾದರೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಿದ್ರೆ ಇದು ಇವತ್ತು ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಅನಿವಾರ್ಯವಾಗಿ ಕೋರ್ಟ್ ಮುಂದೆ ಮತ್ತೆ ಇನ್ನೂ ದೊಡ್ಡ ಮುಖಭಂಗ ಆಗಬಾರ್ದು, ಮತ್ತೆ ಕಪಾಳ ಮೋಕ್ಷ ಆಗಬಾರ್ದು ಅಂತ ಹೇಳಿ ಅವರು ಇವತ್ತು ಹೇಳಿದ್ದಾರೆ. ನಾವು ಚುನಾವಣಾ ಆಯೋಗದಿಂದ ಪರ್ಮಿಷನ್ ನಾವು ತಗೊಂಡಿದ್ದೀವಿ, ಆದಷ್ಟು ಶೀಘ್ರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ, ಸೋಮವಾರದ ಒಳಗಡೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೋಮವಾರಕ್ಕೆ ಮತ್ತೆ ಲಿಸ್ಟ್ ಆಗಿದೆ ಕೇಸು. ಆದ್ದರಿಂದ ಸೋಮವಾರದ ಒಳಗೆ ಬರ ಪರಿಹಾರವನ್ನು ಬಿಡುಗಡೆ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಬಂದಿದೆ. ಇದು ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಮುಖಭಂಗ. ಯಾಕೆಂದರೆ ಮತ್ತು ಒಂದು ರೀತಿ ಅವಮಾನ. ಯಾಕೆ ಅಂತ ಹೇಳಿದ್ರೆ ಒಂದು ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋಕ್ಕಾಗಲಿಲ್ಲಲ್ಲ ಈ ಕೇಂದ್ರ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ. ಒಂದು ರಾಜ್ಯ ಕೋರ್ಟ್ ಮುಖಾಂತರ ತನ್ನ ಹಕ್ಕನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಯಾವ ಒಂದು ಮನಸ್ಥಿತಿ ಕೇಂದ್ರ ಸರ್ಕಾರಕ್ಕಿದ್ದು ಜನರ ಸಮಸ್ಯೆಗೆ ಸ್ಪಂದನೆ ಮಾಡೋಕ್ಕಾಗಿಲ್ಲ ಅಂತ ಇದು ಪ್ರೂವಾಯಿತು. ಅಮಿತ್ ಶಾ ಅವರು, ನಿರ್ಮಲಾ ಸೀತಾರಾಮನ್ ಅವರು ಬಂದೇನೋ ಹೇಳ್ಬಿಟ್ಟು ಹೋದ್ರಲ್ಲ, ಅದೆಲ್ಲ ಕೂಡ ಇವತ್ತು ಸುಳ್ಳಂತ ಪ್ರೂವಾಗಿದೆ. ಇವತ್ತು ಸ್ಪಷ್ಟವಾಗಿ ಈ ಒಂದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಇವತ್ತು ನಮ್ಮ ಪರವಾಗಿ